ಯಾಕೆ ಈ ಮಾತುಗಳನ್ನು ಆಡಿದರು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಿಲ್ಲ. ಬಹುಶಃ ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಭಾಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಅವರು ಸಾಕಷ್ಟು ಹಿರಿಯರಾಗಿದ್ದು ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ಜಾತಿ ಮಠಗಳಿಂದ ಸಮಾಜದಲ್ಲಿ ಕಲುಷಿತ ಅನ್ನುವಂತಹ ಪದ ಅವರು ಯಾವ ಸಮುದಾಯದ ಸ್ವಾಮಿಗಳು ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಬೇಕಾಗಿದೆ. ಈ ಸಂಕುಚಿತ ಮನೋಭಾವನೆಯಿಂದ ಹೊರಗಡೆ ಶ್ರೀಗಳು ಬಂದು ವಿಶಾಲವಾದಂಥ ಮನಸ್ಥಿತಿಯಲ್ಲಿ ಸಮಾಜವನ್ನು ನೋಡುವಂಥ ಹವ್ಯಾಸವನ್ನು ಶ್ರೀಗಳು ಬೆಳೆಸ್ಕೋಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ಕಳೆದ ವಾರಗಳಿಂದನೂ ಕೂಡ ಈ ಭಾಗದಲ್ಲಿ ಒಂದು ಶೃಂಗಸಭೆಯನ್ನು ಆಯೋಜನೆಯನ್ನು ಮಾಡ್ತಾರೆ. ಆ ಶೃಂಗಸಭೆಯಲ್ಲಿ ಸೇರಿದಂಥವ್ರು ಯಾರು? ಅವರವರ ಜಾತಿಗಳಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರೇ ಸ್ವಂತಹ ಜಾತಿ ಸ್ವಾಮಿಗಳಾಗಿ ಇನ್ನೊಂದು ಸಮುದಾಯದ ಸ್ವಾಮಿಗಳಿಗೆ ಕಲುಷಿತ ಮಾಡುವಂತಹ ಅಪವಾದ ಕೂರಿಸೋವಂಥದ್ದಿದೆಯಲ್ಲ, ಅದು ಭಾಳ ಖಂಡನೀಯ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅನ್ನುವಂಥ ಮಾತು. ಇದೇ ರೀತಿಯಾಗಿ ಪೂಜ್ಯ ರಂಭಾಪುರಿ ಶ್ರೀಗಳು ತಮ್ಮ ಮಾತಿನ ವರಸೆ ಏನಾದರೂ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಒಕ್ಕೂಟದಿಂದ ಎಲ್ಲ ಸಮುದಾಯದ ಸ್ವಾಮಿಗಳು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾನು ಎಚ್ಚರಿಕೆಯನ್ನು ವಹಿಸ್ತಾ